ಲಿಯೋನೆಲ್ ಮೆಸ್ಸಿ ಡಿಸೆಂಬರ್ 12ರಂದು ಭಾರತಕ್ಕೆ ಬಂದಿದ್ದರು. ಆದರೆ ಇವರು ಯಾವ ವಿಮಾನದಲ್ಲಿ ಭಾರತಕ್ಕೆ ಬಂದಿದ್ದಾರೆ ಎಂಬುದು ಇತ್ತೀಚೆಗೆ ಹೆಚ್ಚಿನ ಚರ್ಚೆಯ ವಿಷಯವಾಗಿದೆ. ನಾನು ಇವತ್ತು ಲಿಯೋನೆಲ್ ಮೆಸ್ಸಿ ಭಾರತಕ್ಕೆ ಯಾವ ವಿಮಾನದಲ್ಲಿ ಬಂದು ಇಳಿದಿದ್ದಾರೆ ಮತ್ತು ಆ ವಿಮಾನದ ವಿಶೇಷತೆ ಏನು ಎಂಬುದನ್ನು ತಿಳಿಸ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡುತ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅರ್ಜೆಂಟೀನಾ ಸೂಪರ್ ಸ್ಟಾರ್ ಲಿಯೋನೆಲ್ ಮೆಸ್ಸಿ ಅವರ ಖಾಸಗಿ ವಿಮಾನ ಗಲ್ಫ್ ಸ್ಟ್ರೀಮ್ ವಿ ಅಂದರೆ ಜಿವಿ ವಿಮಾನದಲ್ಲಿ ಪ್ರಯಾಣಿಸಿ ಕೋಲ್ಕತ್ತಾ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದರು. ಈ ಗಲ್ಫ್ ಸ್ಟ್ರೀಮ್ ವಿ ಅಥವಾ ಜಿವಿ ಎಂಬುದು ಅತಿ ವಿಲಾಸಿ ಮತ್ತು ಅತಿ ದೀರ್ಘ ವ್ಯಾಪ್ತಿಯ ಬಿಸಿನೆಸ್ ದರ್ಜೆಯ ವಿಮಾನವಾಗಿದೆ. ಈ ವಿಮಾನ 6,500 ನಾಟಿಕಲ್ ಮೈಲಿ ಅಂದರೆ ಸುಮಾರು 12,038 ದೂರ ಎಲ್ಲಿಯೂ ಇಳಿಯದೆ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ನ್ಯೂಯಾರ್ಕ್ನಿಂದ ಟೋಕಿಯೋಗೆ ಮತ್ತು ಲಂಡನ್ನಿಂದ ಸಿಂಗಾಪುರಕ್ಕೆ ಎಲ್ಲಿಯೂ ಇಳಿಯದೆ ಹಾರಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಈ ಗಲ್ಫ್ ಸ್ಟ್ರೀಮ್ ವಿ ವಿಮಾನ 51,000 ಅಡಿ ಅಂದರೆ 15.5 ಕಿಲೋಮೀಟರ್ ಎತ್ತರದಲ್ಲಿ ಲೀಲಾಜಾಲವಾಗಿ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಎತ್ತರದಲ್ಲಿ ಅದಕ್ಕೆ ಹೆಚ್ಚಿನ ವಿಮಾನ ಸಂಚಾರ ಎದುರಾಗುವುದಿಲ್ಲ. ಇದು ಗಂಟೆಗೆ 885 ಕಿಲೋಮೀಟರ್ಗಿಂತಲೂ ಅಧಿಕ ವೇಗದಲ್ಲಿ ಸಂಚರಿಸುತ್ತದೆ. ಮೆಸ್ಸಿ ಭಾರತದ ಪ್ರಯಾಣಕ್ಕೆ ಬಳಸಿದ ಗಲ್ಫ್ ಸ್ಟ್ರೀಮ್ ವಿ ವಿಮಾನದ ಬೆಲೆ ಅದರ ಪ್ರಾಯ ಮತ್ತು ಸ್ಥಿತಿಗತಿಯನ್ನು ಆಧರಿಸಿ ಸುಮಾರು $9 ಮಿಲಿಯನ್ ನಿಂದ $14 ಮಿಲಿಯನ್ ಅಂದರೆ ಭಾರತೀಯ ರೂಪಾಯಿ ಸರಿಸುಮಾರು 81.5 ಕೋಟಿಯಿಂದ 127 ಕೋಟಿಯಷ್ಟು ಇದರ ಬೆಲೆಯಾಗಿದೆ. ಗಲ್ಫ್ ಸ್ಟ್ರೀಮ್ ವಿ ಹೊಸ ವಿಮಾನದ ಬೆಲೆಯು 365 ಕೋಟಿ ರೂಪಾಯಿಗಿಂತಲೂ ಅಧಿಕವಿರುತ್ತದೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ ಮೆಸ್ಸಿ ಭಾರತಕ್ಕೆ ಬರಲು ಬಳಸಿದ ವಿಮಾನದ ವಿಶೇಷತೆಯ ಬಗ್ಗೆ ವಿಡಿಯೋ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.